ಬನ್ನಿ ಫ್ರೆಂಡ್ಸ್, ಈ ಕ್ವೆಶ್ಚನ್ ನಾವು ಸಾಲ್ವ್ ಮಾಡೋಣ. ಸೊ ಈ ಕ್ವೆಶ್ಚನಲ್ಲಿ 2 ಕಾರ್ಸ್ ಆರ್ ಟ್ರಾವೆಲಿಂಗ್ ಟುವರ್ಡ್ಸ್ ಈಚ್ ಅದರ್ ವಿತ್ ಸ್ಪೀಡ್ ಆಫ್ 20 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಕಾರ್ನ ಸ್ಪೀಡ್ ಸೇಮ್ ಇದೆ, ಮತ್ತು ಇನಿಷಿಯಲಿ ಅವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್ 300 ಮೀಟರ್ಸ್ ಅಂತ ಕ್ವೆಶ್ಚನಲ್ಲಿ ಕೊಟ್ಟಿದ್ದಾರೆ. ಮತ್ತು ಅವೆರಡು ಕಾರ್ ಬ್ರೇಕ್ ಅಪ್ಲೈ ಮಾಡೋದಕ್ಕೆ ಶುರು ಮಾಡಿದಾಗ ನಮಗೆ ರಿಟಾರ್ಡೇಷನ್ ಆಕ್ಸಲರೇಷನ್ ಸಿಗುತ್ತೆ, ಅದರ ವ್ಯಾಲ್ಯೂ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಎರಡು ಕಾರ್ ರೆಸ್ಟಿಗೇನೋ ರೀಚ್ ಆಗುತ್ತೆ. ಸೊ ಆ ರೆಸ್ಟಿಗೆ ರೀಚ್ ಆದಾಗ ಅವೆರಡು ಮಧ್ಯೆ ಇರೋ ಡಿಸ್ಟೆನ್ಸ್ನ ನಾವು ಫೈಂಡ್ ಮಾಡಬೇಕು. ಸೊ ಅವೆರಡು ಮಧ್ಯೆ ಡಿಸ್ಟೆನ್ಸ್ ಇರೋದನ್ನು ನಾವು ಫೈಂಡ್ ಮಾಡಬೇಕು ಅನ್ನೋದಾದರೆ ಎರಡು ಕಾರ್ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಬಿಫೋರ್ ದೇ ಕಮ್ ಟು ರೆಸ್ಟ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎರಡು ಕಾರ್ ಕೂಡ ಸೇಮ್ ಡಿಸ್ಟೆನ್ಸ್ನ ಕವರ್ ಮಾಡುತ್ತೆ, ಬಿಕಾಸ್ ಸೇಮ್ ವೆಲಾಸಿಟಿ ಮತ್ತು ಆಕ್ಸಲರೇಷನ್ ಇರೋದ್ರಿಂದ. ಸೊ ಈ ಕಾರ್ನ ಡಿಸ್ಟೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಸೊ ಈ ಕಾರ್ನ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು v ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಮೈನಸ್ 2as ಅಂತ ಒಂದು ಫಾರ್ಮುಲಾ ಬಳಸ್ಬೋದು. ಸೊ ಇದರಲ್ಲಿ ಇದು ಫೈನಲ್ ವೆಲಾಸಿಟಿ, ಇದು ಇನಿಷಿಯಲ್ ವೆಲಾಸಿಟಿ, ಇದು ಆಕ್ಸಲರೇಷನ್ ಮತ್ತು ಇದು ಡಿಸ್ಟೆನ್ಸ್ ಕವರ್ಡ್. ಸೊ ಫೈನಲ್ ವೆಲಾಸಿಟಿ ರೆಸ್ಟಿಗೆ ಬರೋದ್ರಿಂದ ಯಾವತ್ತೂ 0 ಇರುತ್ತೆ. ಸೊ 0 ಈಸ್ ಈಕ್ವಲ್ಸ್ ಟು u ಸ್ಕ್ವೇರ್ ಮೈನಸ್ 2as. ಸೊ 2as ಈಸ್ ಈಕ್ವಲ್ಸ್ ಟು ಮ್ಯೂ ಸ್ಕ್ವೇರ್. ಸೊ ನಮಗೆ ಡಿಸ್ಟೆನ್ಸ್ ಎಸ್ನ ಫೈಂಡ್ ಮಾಡಬೇಕಂದ್ರೆ ಮ್ಯೂ ಸ್ಕ್ವೇರ್ ಬೈ 2a. ಸೊ ಇನಿಷಿಯಲ್ ವೆಲಾಸಿಟಿ ನಮಗೆ 20 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಕ್ಯಾಲ್ಕುಲೇಟ್ ಮಾಡಿದ್ರೆ 400 ಬರುತ್ತೆ. ಮತ್ತು 2a, ಸೊ 2 ಇಂಟು ಆಕ್ಸಲರೇಷನ್ ನಮಗೆ 2 ಅಂತ ಇದೆ. ಸೊ ಡಿಸ್ಟೆನ್ಸ್ ನಮಗೆ 100 ಮೀಟರ್ಸ್ ಅಂತ ಗೊತ್ತಾಗುತ್ತೆ. ಸೊ ಎರಡು ಕಾರ್ ಸೇಮ್ ಡಿಸ್ಟೆನ್ಸ್ ಕವರ್ ಮಾಡೋದ್ರಿಂದ ಬಿಫೋರ್ ದೇ ಕಮ್ ಟು ರೆಸ್ಟ್, ಸೊ ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಬೋತ್ ದ ಕಾರ್ ಈಸ್ 2 ಇಂಟು ಎಸ್. ಸೊ ಇದು ನಮಗೆ 200 ಮೀಟರ್ಸ್ ಅಂತ ಬರುತ್ತೆ. ಸೊ ಇದು 100 ಮೀಟರ್ಸ್ ಕವರ್ ಮಾಡ್ತು, ಈ ಕಾರು ಕೂಡ 100 ಮೀಟರ್ಸ್ನ ಕವರ್ ಮಾಡ್ತು. ಸೊ ಮಧ್ಯದಲ್ಲಿ ನಮಗೆ ಉಳಿದಿರೋದು 100 ಮೀಟರ್ಸ್. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾರ್ ವೆನ್ ದೇ ಕಮ್ ಟು ರೆಸ್ಟ್ ಈಸ್ 100 ಮೀಟರ್ಸ್.